ಆಮೇಲೆ ಹೇಳ್ತಾರೆ ಗೊತ್ತಿಲ್ಲ. ಸಾಲ ಮಾಡಿಬಿಟ್ಟಿದ್ದಾರೆ. ಇವರೇ 5,53,000 ಕೋಟಿ 5,53,000 ಕೋಟಿ ಸಾಲ ಮಾಡಿ ಇಟ್ಟಿದ್ರು 4 ವರ್ಷದಲ್ಲಿ. ನಾವು ಬಂದು ಸಾಲ ಮಾಡಿರ್ತಕ್ಕಂಥದ್ದು 8,24,000, ಅಂದರೆ 2 ಲಕ್ಷ ಚಿಲ್ಲರೆ ಸಾಲ ಮಾಡಿದ್ದೀವಿ. ಇವರು ಮಾಡಿರೋ ಸಾಲನ 94% ಇವರು, ನಾವು 48% ಮಾಡಿದ್ದೀವಿ. ಅದರಿಂದ ನಾನು ಹೇಳಿದೆ, ನೀನು ಸ್ವಾತಂತ್ರ್ಯ ಬಂತವಿಂದ ಅಲ್ಲ, ನೋಡೋಣ, ಸ್ವಾತಂತ್ರ್ಯ ಬಂತವಿಂದ ಅಲ್ಲ ನೋಡಪ್ಪ. ಗೊತ್ತಿಲ್ಲ ಮಾತಾಡ್ಬೇಡಿ. 2023-24ರಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥದ್ದು 98%, 98.1%. 24-25ರಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥದ್ದು 99.2%. 2025-26ರಲ್ಲಿ 85%. ಇವತ್ತಿನವರೆಗೆ ಇನ್ನೂ ಸಂಬಳ ಪೆನ್ಷನ್ ಎಲ್ಲ ಕೊಡ್ತೀವಿ, ಅದಕ್ಕೆಲ್ಲ ಕೊಟ್ಟ ಮೇಲೆ ಮೋರ್ ದೆನ್ 90% ಆಗುತ್ತೆ. ಅದರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸಾಲ ನಾವು ಮಾಡಿಲ್ಲ. ಯಾಕೆ ಕೇಂದ್ರ ಸರ್ಕಾರ, ನಾನು ಹೇಳಕ್ ಹೋಗಿಲ್ಲ, ಸೆಪ್ಟೆಂಬರ್ನಲ್ಲಿ ಯಾಕೆ GST ಜಾರಿಗೆ ಬಂದದ್ದು 2017ರಲ್ಲಿ ಜಾರಿಗೆ ಬಂದದ್ದು. ಆಗ ಮೋದಿಯವರೇ ಪ್ರಧಾನಮಂತ್ರಿ ಆಗಿದ್ರು 2017ರಲ್ಲಿ. ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ, ಅಂದರೆ ಈ ವರ್ಷ ಸೆಪ್ಟೆಂಬರ್ನಲ್ಲಿ ರ್ಯಾಷನಲೈಸ್ ಮಾಡಿದ್ರು. 8 ವರ್ಷ ನೀವು ತೆರಿಗೆ ತಗೊಂಡಿದ್ದೀರಿ, ತೆರಿಗೆ ಕಡಿಮೆ ಮಾಡಿದ್ದೀವಿ, ಅದಕ್ಕೋಸ್ಕರ ಅದು ಸರಿನಾ ತಪ್ಪ, ತೆರಿಗೆ ಕಡಿಮೆ ಮಾಡಿದ್ದು ತಪ್ಪ ಅಂತಕ್ಕಂಥ ಮಾತುಗಳು 8 ವರ್ಷ ನೀವು ವಸೂಲು ಮಾಡಿದ್ದೀರಲ್ಲ, ಆಗೇನು ಜ್ಞಾನ ಇರಲಿಲ್ಲ ನಿಮಗೆ? 8 ವರ್ಷಗಳ ಕಾಲ ತೆರಿಗೆ ವಸೂಲು ಮಾಡಿದ್ದೀರಲ್ಲ GSTನ, ಆ ಜ್ಞಾನ ಇರಲಿಲ್ಲ. ಮತ್ತೆ ಯಾರಿಗೂ ಉಪಯೋಗ ಆಗಿದೆ ಇದು? ಕೆಲವು ಕಾರ್ಗಳು ಬಿಟ್ರೆ, ಬೈಕ್ಗಳು ಬಿಟ್ರೆ, ಅದನ್ನು ಬಿಟ್ರೆ ಇನ್ನು ಬೇರೆ ಯಾರಿಗೂ ಉಪಯೋಗ ಆಗಲಿಲ್ಲ. ಮೊಸರು ಮೇಲೆ ತೆರಿಗೆ ಹಾಕ್ಬಿಟ್ರು, ಮಜ್ಜಿಗೆ ಮೇಲೆ ತೆರಿಗೆ ಹಾಕ್ಬಿಟ್ರು, ಬೆಣ್ಣೆ ಮೇಲೆ ಹಾಕ್ಬಿಟ್ರು, ಹಾಲ್ ಮೇಲೆ ಹಾಕ್ಬಿಟ್ರು, ಉಪ್ಪಿನ ಮೇಲೆ. ಎಲ್ಲರೂ 8 ವರ್ಷಗಳ ಕಾಲ ವಸೂಲು ಮಾಡಿದ್ದೀರಿ. GST ಬರೋಕ್ಕಿಂತ ಮೊದಲು ಟೋಟಲ್ ಟ್ಯಾಕ್ಸ್ ಎಷ್ಟಿತ್ತು ಜನರ ಮೇಲೆ? GST ಆದ್ಮೇಲೆ ಎಷ್ಟು ಕಡಿಮೆ ಆಯ್ತು ಅದನ್ನು ಹೇಳಿ. ಎಷ್ಟು ಕಡಿಮೆ ಆಗ್ಲಿಲ್ರಿ? ಕಡಿಮೆ ಆಗ್ಲಿಲ್ಲ. ಕಡಿಮೆ ನಮ್ಗೆ ರಾಜ್ಯಗಳಿಗಾಯ್ತು, ನಿಮ್ಮ ರಾಜ್ಯಗಳಿಗೂ ಆಗಿದೆ, ಮೈನಸ್ ಆಗಿದೆ. ನಮ್ಮ ರಾಜ್ಯಕ್ಕೆ ಕಡಿಮೆ GST ನಮ್ಮ ರಾಜ್ಯಕ್ಕೆ ಕಮ್ಮಿ ಆಯ್ತ್ರಿ ಸರ್. ನಮ್ಮ ರಾಜ್ಯಕ್ಕೆ ಟ್ಯಾಕ್ಸ್ ನಮ್ಮ ರಾಜ್ಯಕ್ಕೆ ನಮ್ಗೆ ಸಿಗ್ತಾ ಇತ್ತು ಟ್ಯಾಕ್ಸ್ ಸರ್. ಕಡಿಮೆ ಮಾಡಿದ್ರಿ ನೀವು. ಯಾತಕ್ಕೆ ಮಾಡಿದ್ರಿ ಗೊತ್ತಾ? ಬಿಹಾರ ಎಲೆಕ್ಷನ್ ಇತ್ತು, ಬಿಹಾರ ಎಲೆಕ್ಷನ್ಗೋಸ್ಕರ ಮಾಡಿದ್ರಿ. ಜನಗಳಿಗೆ ಅನುಕೂಲ ಮಾಡಕ್ಕಲ್ಲ ಮಾಡದ್ದು, ಜನಗಳಿಗೆ ಅನುಕೂಲ, ಈ ರಾಜ್ಯದ ಜನರಿಗೆ, ಈ ದೇಶದ ಜನರಿಗೆ ಅನುಕೂಲ ಮಾಡಕ್ಕೋಸ್ಕರ ಅಲ್ಲ, ಬಿಹಾರ ಎಲೆಕ್ಷನ್ಗೋಸ್ಕರ ಮಾಡಿದ್ರು. ಮೋಟರ್ ಬೈಕು ಮತ್ತೆ ಕಾರ್ಗಳು ಇವುಗಳು ಸ್ವಲ್ಪ ಬೆಲೆ ಕಡಿಮೆ ಆಯ್ತು ಹೊರತು ಬೇರೆ ಯಾವ ಪದಾರ್ಥಗಳ ಬೆಲೆನೂ ಕೂಡ ಕಡಿಮೆ ಆಗಲಿಲ್ಲ, ಅದು ಉಪಯೋಗ ಆಗಲಿಲ್ಲ. ಆದದ್ದೇನಪ್ಪಾ ಅಂತಾರೆ, ರಾಜ್ಯಗಳಿಗೆ ತೊಂದರೆ ಆಯಿತು. GST ಕಡಿಮೆ ರ್ಯಾಷನಲೈಸ್ ಮಾಡೋಕೆ ಮುಂಚಿತವಾಗಿ ನಮ್ಮಲ್ಲಿ GST ಬೆಳವಣಿಗೆ ದರ 10% ಇತ್ತು, ಅದು 4% ಇಳಿದು ಬಿಡ್ತು. ಯಾಕೆ? GST ಕಡಿಮೆ ಆಯಿತು, ಅದಕ್ಕೋಸ್ಕರ ಕಡಿಮೆ ಆಯಿತು. 4%, 6% ಕಡಿಮೆ ಆಯಿತು. ಅದರಿಂದ 10,000 ಕೋಟಿ ಕಡಿಮೆ ಆಯಿತು ರಾಜ್ಯಕ್ಕೆ ಬರೋದು 10,000 ಕೋಟಿ. ಮುಂದಿನ ವರ್ಷಕ್ಕೆ 15,000 ಕೋಟಿ ಆಗುತ್ತೆ. ಇದು ನೀವು ಮಾಡಿದಂತ ಕೆಲಸ. ಅದರಿಂದ ಸಾಲ ಮಾಡೋದಕ್ಕೂ ಇವರು 5,53,000 ಕೋಟಿ ನಿಮ್ಮ ಕಾಲದಲ್ಲಿ ಸಾಲ ಆಗಿದೆ. ಆಮೇಲೆ ಇನ್ನೊಂದೇನು ಹೇಳಿದ್ರು ಅಂತಂದ್ರೆ, ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಸರ್ಪ್ಲಸ್ ಆಗೋಗ್ಬಿಡ್ತು. ನಾನು ಈಗಾಗಲೇ ಹೇಳಿದೆ, ಅದು ಪರಿಹಾರ, GST ಪರಿಹಾರ ಇದೆಯಲ್ಲ, ಆ GST ಪರಿಹಾರ ಒಟ್ಟಿಗೆ ಬಂದ್ಬಿಡ್ತು.
22, 23ರಲ್ಲಿ ಒಟ್ಟಿಗೆ ಬಂದ್ಬಿಡ್ತು. ಆ ಬಂದದ್ರಿಂದ ಮೈನಸ್ ಡಿಫಿಸಿಟ್ ಇದ್ದದ್ದು ಸರ್ಪ್ಲಸ್ ಆಗೋಯ್ತು. ಸರ್ ಮಾರ್ಚ್ 1 ತಿಂಗಳಲ್ಲಿ 10,000 ಕೋಟಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಬೊಮ್ಮಾಯಿ ಅವರು ಮಾಡಿದ್ರು. ಯಾರು ಅದ್ರ ಸಂಬಂಧ ಅವ್ರು ಮಾಡ್ಲಿಲ್ರಿ, ನಿಮ್ಗೆ ಗೊತ್ತಿಲ್ಲ. ಜಿಎಸ್ಟಿ ಪರಿಹಾರ ಬಂದ್ಬಿಡ್ತು ಒಟ್ಟಿಗೆ. ಜಿಎಸ್ಟಿ ಪರಿಹಾರ ಬಂತು, ಅಲ್ಲಿವರೆಗೆ ಜಿಎಸ್ಟಿ ಪರಿಹಾರ ಕೇಂದ್ರ ಸರ್ಕಾರ ನಿಲ್ಲಿಸ್ಬಿಡ್ತು ಅಂತಲ್ಲ. ಜಿಎಸ್ಟಿ ಕಾಂಪೆನ್ಸೇಷನ್ ಜಿಎಸ್ಟಿ ಪರಿಹಾರ ಯಾವಾಗ ನಿಂತೋಯ್ತು? 22ಕ್ಕೆ 22, 23ಕ್ಕೆ ನಿಂತೋಯ್ತು. 22, 23ಕ್ಕೆ ನಿಂತೋಯ್ತು. ಅದಾದ್ಮೇಲೆ ಒಂದು ಜಿಎಸ್ಟಿನ ರ್ಯಾಷನಲೈಸ್ ಮಾಡಿದ್ದು, ಎರಡನೇದು ಇದು ಎಂಥದ್ದು ಪರಿಹಾರ ನಿಲ್ಲಿಸ್ಬಿಟ್ಟದು, ಮೂರನೇದು ಜೆಜೆಎಂನಲ್ಲಿ 15,000 ಕೋಟಿ ಕೊಡದೇ ಇದ್ದದ್ದು. ಇದರಿಂದ ನಾವು ಡಿಫಿಸಿಟ್ ಆಗಲಿಕ್ಕೆ ಸಾಧ್ಯ ಆಯಿತು ಹೊರತು 23ರಲ್ಲಿ ಇದ್ದಕ್ಕಿದ್ದರೆ ಯಾಕಾಯ್ತು? ಅಲ್ಲಿವರೆಗೆ ಜಿಎಸ್ಟಿ ಪರಿಹಾರ ಕೊಡ್ತಾ ಇದ್ರು. ನಾವು ಬಂದಾಗ ಜಿಎಸ್ಟಿ ಪರಿಹಾರ ನಿಂತೋಯ್ತು. ಅದು ನಿಂತದ್ರಿಂದ ಇದು ನಾವು ಡಿಫಿಸಿಟ್ಗೆ ಹೋಗಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಯಿತು. ಇದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳಿಂದ ಅಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಕೇಂದ್ರ ಸರ್ಕಾರ ಏನು ಮಾಡಿಲ್ಲ, ಎಲ್ಲ ಮಾಡಿಬಿಟ್ಟಿದೆ. ಈಗ ಮೆಟ್ರೋ ಇದೆಯಲ್ಲ, ಮೆಟ್ರೋನಲ್ಲಿ 8,000 ಚಿಲ್ಲರೆ ನಾವು ಅವ್ರು ಕೇಂದ್ರ ಸರ್ಕಾರ ಕೊಟ್ಟಿರೋದು 8,000 ಚಿಲ್ಲರೆ ಕೋಟಿ, ನಾವು ಕೊಟ್ಟಿರ್ತಕ್ಕಂಥದ್ದು 57,000 ಚಿಲ್ಲರೆ ಕೋಟಿ. ಅದರಿಂದ 12% ಮಾತ್ರ ಮೆಟ್ರೋನ ಕೊಡೋದವರು, ಸಾಲನ್ನು ಸೇರಿಸ್ಕೊಂಡು ನಮ್ದೇ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಕೊಡೋದು ನಮ್ದೇ ಅಂತ ಹೇಳ್ತಾರೆ. ಇದು ಸರಿ ಇಲ್ಲ. ನಾನು ಪ್ರಧಾನಮಂತ್ರಿಗಳ ಎದುರುಗಡೆನೆ ಹೇಳಿದೆ, 12% ಮಾತ್ರ ನೀವು ಕೊಡೋದು, ನಾವು ಕೊಡೋದು 88%. 88% ನಾವು ಕೊಡ್ತೀವಿ, 12% ಮಾತ್ರ ನೀವು ಕೊಡ್ತೀವಿ. ಆಮೇಲೆ ಕೇಂದ್ರ ಸಾಲ ಮಾಡೋದೆಲ್ಲ ನೀವು ತೀರ್ಸಲ್ಲ, ನಾವೇ ತೀರ್ಸೋದು. ನೀವು ಕೊಟ್ಟಿರೋ ಉತ್ತರನೇ ನಾವ್ ಹೇಳ್ತಿರೋ, ನಾವು ಕೊಟ್ಟಿರೋ ಉತ್ತರ ಅಲ್ಲ ಸರ್, ನೀವು ಕೊಟ್ಟಿರೋ ಸರ್ಕಾರದಿಂದ ಕೊಟ್ಟಿರೋ ಉತ್ತರನೇ. ಏನಂತ? ಕೇಂದ್ರ ಸರ್ಕಾರದಿಂದನೇ 30% ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದಿಂದ ಕೊಟ್ಟಿರೋದು ಬರೀ 20%. ಇಲ್ಲಪ್ಪ, ಅದು ನೋಡ್ತೀನಿ, ನಾನು ನೋಡಿ ಹೇಳ್ತೀನಿ ಅದನ್ನ. ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಸರ್ಕಾರದ ದಾಖಲಾತಿಗಳು ಹೇಳೋ ಪ್ರಕಾರ ಅವರು ಕೇಂದ್ರ ಸರ್ಕಾರ 12% ಮಾತ್ರ ಕೊಡ್ತದೆ, 88% ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥದ್ದು. ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥದ್ದು ಇದು ನಮ್ಮ ಈ ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಅಲ್ಲ. ಅದರಿಂದ ಅವ್ರು ಹೇಳ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಒಟ್ಟಾರೆ ಬಜೆಟ್ ಅನ್ನ ಪಾಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಸದಸ್ಯರಲ್ಲಿ ಮನವಿಯನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ನಾವು ಮುಖ್ಯಮಂತ್ರಿಗಳು ಕೇಳಿರೋಂಥದ್ದನ್ನ ಕೇಳಿದಿರಿ. ನಾವು ಪ್ರಶ್ನೆಗಳನ್ನ ಕೇಳಿದಾಗಲೂ ಕೂಡ ಮುಖ್ಯಮಂತ್ರಿಗಳು ಸಾವಧಾನವಾಗಿ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಪರ್ಟಿಕ್ಯುಲರ್ ಕೇಳಿರೋ ಬಿಟ್ಟು, ನಾನು 5,000 ಕೋಟಿ ಭಾಗ್ಯದ ಲಕ್ಷ್ಮಿದು ಹಣ, ಅದು ಫೈನಾನ್ಸ್ ಕೊಟ್ಟಿರ್ಬೇಕು, ಗೃಹಲಕ್ಷ್ಮಿದು ಅದ್ರದ್ದು ಹೇಳಿದ್ದೀನಿ, ಅದಕ್ಕೆ ಉತ್ತರನೇ ಇಲ್ಲ. ಕೊಡ್ತೀನಿ ಅನ್ನೋದು ಇಲ್ಲ, ಕೊಡದೆ ಇಲ್ಲ ಅಂತ ಹೇಳಲ್ಲ. ಆಮೇಲೆ ಇದು ಬಗ್ಗೆ 657 ಕೋಟಿ ಈ ತರದ ಇಲ್ಲ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣನ ಕೊಡ್ತಾ ಇದೀವಿ, 5,000 ಉಳ್ಕೊಂಡಿದ್ರೆ ಕೊಡ್ತೀವಿ. ಇದ್ರದಪ್ಪ ಅದು ನೋಡಿ, ಅನ್ನಭಾಗ್ಯದನ್ನು ಕೂಡ 700 ಚಿಲ್ಲರೆ ಕೋಟಿ ಕೊಡ್ಬೇಕು. ಈ ತರ ಎಲ್ಲೋ ಒಂದ್ ಕಡೆ ಎಲ್ಲಾನು ಕೂಡ ಮುಚ್ಚುಮರೆ ರೀತಿ, ಅಂದ್ರೆ ಸಾಲ ಜಾಸ್ತಿ ಬರಬಾರ್ದು, ನಮ್ GDPದು ಏನಿರ್ಬೋದು 3% ಒಳಗಡೆ ಇರಬೇಕು, 25% ಒಳಗಡೆ ಇರಬೇಕು. ಇದನ್ನ ತೋರ್ಸಕ್ ಇವೆಲ್ಲವನ್ನ ಸೈಡ್ಗೆ ಹಾಕಿದ್ದಾರೆ. ಇವೆಲ್ಲ ತಂದು ಬಿಟ್ರೆ ಇವೆಲ್ಲ ದಾಟಿ ಹೊರಟೋಗ್ತೈತೆ, 3 ದಾಟಿ ಹೋಗ್ತೈತೆ, 25 ದಾಟಿ ಹೊರಟೋಗ್ತೈತೆ. ಅದರಿಂದ ಈ ಸರ್ಕಾರ ಈ ಬಡ್ಜೆಟ್ ಇದು ಜನಪರ ಇಲ್ಲ,
ಅದಕ್ಕೆ ಇದನ್ನ ವಿರೋಧ ಮಾಡ್ತೀರಿ, ಇದನ್ನ ವಾಕೌಟ್ ವಾಕೌಟ್ ಮಾಡಿ. ಇದೆಲ್ಲ ವಾಕೌಟ್ ಎಲ್ಲ ಇದು ಕೇಳ್ಕೊಬಿಡಿ ಇದನ್ನ. ಅಲ್ಲಲ್ಲ ಈಗ ಮೆಟ್ರೋ ಸಾಲದೆ ಹೇಳ್ಬಿಡ್ತೀವಿ ಪಾಪ. ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ ಕೊಟ್ಟಿರೋ ಬಿಲ್ ಅಲ್ಲ ಡಿಮಾಂಡ್ ಪೆಂಡಿಂಗ್. ಅಧ್ಯಕ್ಷರೇ, ಈಗ ರೆಕಾರ್ಡ್ ಗೋಲಿ ಇಲ್ಲಿ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಯಾವುದೋ ಮೆಟ್ರೋಗೆ. ಮಾಡ್ಕೊಂಡಾಗ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗೌರ್ಮೆಂಟ್ ಅವರಲ್ಲೇ ಇರುವಂತ ರಿಪ್ಲೈ ಇಲ್ಲಿ 5-3-2 ನಾವು ಡಿಸ್ಪರ್ಸ್ ಎಷ್ಟು ಮಾಡಿದೀವಿ ಅಂತ 5,666 ಕೋಟಿ ಬೆಂಗಳೂರು ಮೆಟ್ರೋ ಮಾಡಿದೀವಿ ಅಂತ ಹೇಳ್ತಾರೆ. ಇನ್ಕ್ಲೂಡಿಂಗ್ ಇನ್ ದಿ ರೆಸ್ಪೆಕ್ಟ್ ಆಫ್ ಡೆಪ್ಟ್ ರೀಪೇಮೆಂಟ್ ಅಂಡ್ ಕ್ಯಾಶ್ ಲಾಸಸ್ ರೀಪೇಮೆಂಟ್. ಇದು ಸಾಲನೂ ಸೇರಿಸಿ ಅವ್ರು ಮಾತಾಡ್ತಾ ಇರೋದು, ಒರಿಜಿನಲ್ ಅಲ್ಲ. ಈಕ್ವಿಟಿ ಮಾತ್ರ ಕೊಟ್ಟಿರೋದು ಎಲ್ಲ ಸೇರಿ 8,000. ಇಡೀ ಮೆಟ್ರೋಗೆ ಇಲ್ಲಿವರೆಗೂ 8,118 ಕೋಟಿ ರೂಪಾಯಿ. ಡೆಪ್ಟು ಅದಕ್ಕೆ 16,792. ರಿಯಂಬರ್ಸ್ಮೆಂಟ್ ಆಫ್ ಟ್ಯಾಕ್ಸಸ್ 2,007, ಒಟ್ಟು 27,000. ಸೊ ಹಂಗೆ ಅವ್ರೇನು ನಮ್ಗೆ ಎಷ್ಟು ಕೊಟ್ಟಿಲ್ಲ, ಏನು ಮುಖ್ಯಮಂತ್ರಿಗಳು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ಹೇಳಿದಾರೋ ಅಷ್ಟೇ ಇರೋದು. ಅದನ್ನೇ ನಾನು ಕೂಡ ನಮ್ಮ ಹ್ಯಾರಿಸ್ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೇವೆ. ಇದೇ ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಏನಿಲ್ಲ, ಒಂದೇ ರಿಪ್ಲೈನ ನಾವು ಕೊಟ್ಟಿದ್ದೀವಿ. ಇದು ಬೇರೆ ಅದು ಬೇರೆ ಏನಿಲ್ಲ. ಇದು ಈಕ್ವಿಟಿ ಬೇರೆ, ಸಬಾರ್ಡಿನೇಟ್ ಡೆಟ್ ಏನು, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಎಕ್ಸ್ಟರ್ನಲ್ ಲೋನ್ ಏನು ಕೊಟ್ಟಿದೆ ಎಲ್ಲ ಸೇರಿ ಇದನ್ನೇ ನಾವು ಅಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೊಟ್ಟಿರುವಂತ ಮಾಹಿತಿ. ಓಕೆ, ಬಿಲ್ ಫಸ್ಟ್ ಡಿಮಾಂಡ್. ಈಗ ಮಾನ್ಯ ಬೇಡಿಕೆ ಸಭಾಧ್ಯಕ್ಷರೇ, ಈ ವರ್ಷದ ಕೊನೆ ಪೂರಕ ಅಂದಾಜುಗಳು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. 2000 ಸಂವಿಧಾನದಲ್ಲಿ ಅವಕಾಶ ಇದೆ. 205 ಆರ್ಟಿಕಲ್ 205 ಕ್ಲಾಸ್ 1ನಲ್ಲಿ ಅವಕಾಶ ಇದೆ. ಅದರಲ್ಲಿ 14,768 ಕೋಟಿಗಳು ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಕೇಳಿದ್ದೀವಿ. ಅದರಲ್ಲಿ ಔಟ್ ಗೋಯಿಂಗು 8,121 ಕೋಟಿ. ಅದಕ್ಕೆ ಯಾವ್ಯಾವ ಬಾಬ್ಗಳಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ, ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ಅದರಿಂದ ಒಟ್ಟಾರೆ 14,768 ಕೋಟಿ ರೂಪಾಯಿಗಳಿಗೆ ಅನುಮೋದನೆ ಮಾಡಿಕೊಡಬೇಕು ಅಂತ ಹೇಳಿ ಸದನವನ್ನು ಕೇಳ್ತೇನೆ. ಎರಡ್ 2026-27ನೇ ಸಾಲಿನ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 15 ಹಾಗೂ 17ರಿಂದ 28 ಇವುಗಳಿಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಮತ್ತು ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊದಲಿಗೆ ಮೀರದ ಮೊತ್ತವನ್ನು ಮಂಜೂರು ಮಾಡಬೇಕೆಂಬ ಬೇಡಿಕೆಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. 2026-27 ಸಾಲಿನ ವೆಚ್ಚಕ್ಕಾಗಿ ಅನುದಾನಗಳನ್ನು ಪಡೆಯಲು ಬೇಡಿಕೆಗಳ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: ದಿನಾಂಕ 31-3-2027 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 15 ಹಾಗೂ 17ರಿಂದ 28 ಇವುಗಳಿಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸುವ ಮೊದಲಿಗೆ ಮೀರದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಅಧ್ಯಕ್ಷರೇ, 2026 ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತು ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5, 7ರಿಂದ 14, 17ರಿಂದ 28ಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಗಳಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊದಲಿಗೆ ಮೀರದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ.
2025-26 ಸಾಲಿನ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತು ಬೇಡಿಕೆಗಳ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2025-26 ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5, 7ರಿಂದ 14, 17ರಿಂದ 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಿಗೆ ಮೀರದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮಂತ್ರಿಗಳು ವಿಧೇಯಕ ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ವಿಧೇಯಕ ಮಂಡಿಸಲಾಗಿದೆ. ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಪರವಾಗಿ 2026ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹರಿಸಬೇಕೆಂದು ಕೋರುತ್ತೇನೆ. ಪರಿಹರಿಸುವ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹರಿಸುತ್ತದೆಂಬ ವಿಶ್ವ ಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಮತ್ತು 3ನೇ ಖಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ಪ್ರಸ್ತಾವ ಮಂಡಿಸು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ.
2020ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. 2026ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಪರಿಯಾಲಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. 2ನೇ ಮತ್ತು 3ನೇ ಖಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಮತ್ತು 3ನೇ ಖಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ಪ್ರಸ್ತಾವ ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ಇದೇ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬೆಂಗಳೂರು ನಗರದಲ್ಲಿ 1,500 ಕೋಟಿ ಖರ್ಚು ಮಾಡ್ತಿದ್ರು. ಆದರೆ ಗುಣಮಟ್ಟ ಕಸ ವಿಲೇವಾರಿ ಆಗಲಿ, ಸ್ವಚ್ಛತೆ ಅಂತೂ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಸಂಪೂರ್ಣವಾಗಿ ಹದಗೆಟ್ಟಿದೆ. 3 ದಿನಕ್ಕೊಂದ್ಸಲಿ ಕಸ ಗುಡಿಸೋದು, 2 ದಿನಕ್ಕೊಂದ್ಸಲಿ ಕಸ ಗುಡಿಸೋದು, ಅಥವಾ ಕಸ ಎತ್ಕೊಂಡು ಹೋಗೋದಾಗ್ಲಿ, ದುಡ್ಡು ಜಾಸ್ತಿ ಖರ್ಚು ಮಾಡೋದು. ಆದರೆ ಸ್ವಚ್ಛತೆ ಅಥವಾ ವಿಲೇವಾರಿಯಲ್ಲಿ ವಿಫಲವಾಗ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ವಿಲೇವಾರಿಯನ್ನು ಮಾಡಲಿಕ್ಕೆ ಅಲ್ಲಿ ಅಡಚಣೆ ಆಯ್ತು ಇಡ್ತೀವಿ. ಸರ್ಕಾರಕ್ಕಿಂತ ಬಲಿಷ್ಠವಾಗಿರೋರು ಯಾರು ಇರ್ಲಿಕ್ಕಾಗತ್ತೆ? ಈ ರೀತಿ ಯಾರೇ ಬ್ಲ್ಯಾಕ್ ಮೇಲ್ ಮಾಡಿದ್ರೆ, ಯಾವುದೇ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. ಕಾನೂನಾತ್ಮಕವಾಗಿ ಏನು ಜಾರಿಗೆ ತರಬೇಕಾಗಿದೆ. ನೀವು ಇಷ್ಟು ಬಲಿಷ್ಠ ಸಚಿವರಿದ್ದಾಗ ನನಗೇನು ಆಶ್ಚರ್ಯ ಆಯಿತು. ಅಥವಾ ಅಡೆತಡೆಗಳು ಹಾಕೋರಂಥವ್ರು, ಅಡೆತಡೆ ಕಸ ವಿಲೇವಾರಿ ಮಾಡಲಿಕ್ಕೆ ಅಡೆತಡೆ ಹಾಕುವಂಥವ್ರು ಹೇಗೆ ಬರ್ತಾರೆ? ಸರ್ಕಾರ ಬಲಿಷ್ಠವಾಗಿದ್ದು ಇಂಟೆಲಿಜೆನ್ಸ್ ಇಲ್ವಾ, ಮಾಹಿತಿ ಇಲ್ವಾ, ಕ್ರಮ ವಹಿಸೋದು, ವೈಜ್ಞಾನಿಕವಾಗಿ ವಿಲೇವಾರಿ ಆಗ್ತಿಲ್ಲ ಅನ್ನೋಂಥದ್ದು ಈಗಾಗಲೇ ಎಷ್ಟು ವರ್ಷದಿಂದ ಇದೇ ಚರ್ಚೆಗಳಾಗ್ತಿದೆ. ಚರ್ಚೆ ಮೇಲೆ ಚರ್ಚೆ ಆಗ್ತಿದೆ. ಖರ್ಚಿನ ಮೇಲೆ ಖರ್ಚು ಮಾಡ್ತಾನೆ ಇದ್ದೀವಿ. ಇಷ್ಟೆಲ್ಲ ಖರ್ಚು ಮಾಡಿ ಇಡೀ ದೇಶದಲ್ಲಿ ಕಾಸ್ಟ್ಲಿಯೆಸ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಹೈಯೆಸ್ಟ್ ತೊಗೊಳ್ತಿರೋರು ನಾವೇ, ಸೆಸ್ ತೊಗೊಳ್ಳೋದು ನಾವೇ. ಪ್ರಾಬಲಿ ಇಷ್ಟು ದುಡ್ಡು ಇನ್ನೆಲ್ಲೂ ತೊಗೊಳ್ಳಲ್ಲ. ಮತ್ತು ಇಡೀ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡ್ತಿರೋರು ಯಾರು? ನಮ್ಮ ನಗರನೇ ಹೈಯೆಸ್ಟ್, ಇಡೀ ದೇಶದಲ್ಲಿ ಹೈಯೆಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್. ಆದರೆ ಇವತ್ತು ಸರ್ಕಾರದಿಂದ ನೀವೇ ಹೇಳಿ, ಇಂದಿರಾ ಗಾಂಧಿ ಕ್ಯಾಂಟೀನ್ಗೂ ದುಡ್ಡು ಕೊಡ್ತಿಲ್ಲ ಸರ್ಕಾರದಿಂದ. ಇಂದಿರಾ ಕ್ಯಾಂಟೀನ್ಗೂ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಿಲ್ಲ. SFC ಗ್ರಾಂಟ್ಸ್ನು ಕಮ್ಮಿ ಆಗಿದೆ. ಸರ್ಕಾರದಿಂದ ಕೊಡ್ತಿರೋ ಗ್ರಾಂಟು, SFC ಗ್ರಾಂಟು ಟೈಡು ಅನ್ಟೈಡನ್ನು ಕಮ್ಮಿ ಕೊಡ್ತಾ ಇದ್ದಾರೆ. ಮತ್ತೆ ಸ್ಟೇಟ್ ಗೌರ್ಮೆಂಟ್ ಗ್ರಾಂಟ್ ಏನು ಕೊಡ್ತಾ ಇದ್ದಾರೆ, ಆ ಗ್ರಾಂಟನ್ನು ಸಹ 3,000 ಕೋಟಿಗಿಂತ ಹೆಚ್ಚು ಹಣ ಕೊಡ್ತಿಲ್ಲ. ಈ ರೀತಿ ನೀವು ಬಲಿಷ್ಠ ಸಚಿವರು ಇದ್ದು ನಮ್ಮ ನಗರಕ್ಕೆ ಈ ರೀತಿ ಕಷ್ಟ ಬರುವಂಥದ್ದು ಆಗಬಾರ್ದು. ದಯವಿಟ್ಟು ಇವನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪರಿಹಾರ ಕೊಡಿ. ಇನ್ನು ಮಿಕ್ಕಿದೆಲ್ಲ ಮಾಡಿ OCCCಗೆ ಮಾತ್ರ ತಕ್ಷಣ ಏನೂ ಪೆನಾಲ್ಟಿಗಳಾಗದೆ OCCCಗಳ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಯಾರಿಗೋ ಜ್ವರ ಬಂದರೆ ಯಾರಿಗೋ ಬರೆ ಹಾಕುವಂಥ ಕೆಲಸ ನಿಮ್ಮಿಂದ ಆಗಬಾರ್ದು. ನಿಮ್ಮಿಂದ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಅಂತ ನಿಮ್ಮನ್ನು ಒತ್ತಾಯವನ್ನು ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾಲ್ಕು ಸುದೀರ್ಘ ಮಾತಾಡಿದ್ದಾರೆ. ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಇಲ್ಲದೆ ಗ್ರಾಮ ಠಾಣ ಎಕ್ಸ್ಟೆಂಡ್ ಮಾಡಿ 100 ಗ್ರಾಮ, ನಾನೇ ಮಾತಾಡ್ತೀನಿ ಕೃಷ್ಣಪ್ಪ ಹೇಳಿದ್ದಾರೆ, ವಿದ್ಯುತ್ ಶಕ್ತಿ ಕೊಡದೇ ಇರೋದ್ರಿಂದ ಅಣ್ಣ ಒಂದ್ ನಿಮಿಷ ಅಣ್ಣ, ಬೆಂಗಳೂರು ಅಣ್ಣ ನಿಮ್ದು ನಾನೇ ಮಾತಾಡಿದ್ದು ಬಜೆಟ್ ಅಲ್ಲಿ. ಒಂದ್ ಸೆಕೆಂಡ್ ಬೆಂಗಳೂರ್ದು ಒಂದ್ ಸೆಕೆಂಡ್, ನೀವು ಚರ್ಚೆ ಮಾಡಬೇಡಿ. ಈ ಇದೇ BBMP ಸಂಬಂಧಪಟ್ಟಂತ ಅವ್ರು ಏನು 2 ನಿಮಿಷ ಮಾತಾಡ್ತಾರೆ, ಮತ್ತೆ ನೀವು ಮಾತಾಡಿ. BBMP ಸಂಬಂಧಪಟ್ಟಾಗೆ ಅಲ್ವಾ ಸಂಬಂಧ ನೀವು ಮಾತಾಡೋದು? ಸಭಾಧ್ಯಕ್ಷರೇ, ಡಾಕ್ಟರ್ ಮಾತ್ರ ವಿದ್ಯುತ್ ಶಕ್ತಿ ಬಗ್ಗೆ, ವಿದ್ಯುತ್ ಶಕ್ತಿ ಬಡವ್ರ ಮನೆ ವಿದ್ಯುತ್ ಶಕ್ತಿ ಕೃಷ್ಣಪ್ಪ ಅವ್ರು 2 ನಿಮಿಷ ಮುಗಿಸ್ಲಿ. ಆಯ್ತು.
ಅಧ್ಯಕ್ಷ ಡಾಕ್ಟರ್ ಸುಧೀರ್ ಮಾತಾಡಿದ್ದಾರೆ. ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಗ್ರಾಮ ಠಾಣ ಎಕ್ಸ್ಟೆಂಡ್ ಮಾಡೇ ಇಲ್ಲ. 100 ವರ್ಷಗಳಾದರೂ ಕೂಡ ಗ್ರಾಮ ಠಾಣ ಎಷ್ಟಿತ್ತು ಅಷ್ಟೇ ಇದೆ. ಮನೆಗಳು ಮಾತ್ರ ಅದಕ್ಕೆ 2 ಪಟ್ಟು 3 ಪಟ್ಟು ಬೆಳೆದಿದ್ದಾವೆ. ರೆವಿನ್ಯೂ ಸೈಟ್ಗಳಲ್ಲಿ ಮನೆಗಳು ಕಟ್ಬಿಟ್ಟಿದ್ದಾರೆ. ಒನ್ ಟೈಮಿಗೆ ಏನ್ 30-40 ಅಂತ ಏನ್ ಮಾಡಿದ್ದಾರೆ, ಅದನ್ನ ಹಳ್ಳಿಗಳಿಗೂ ಕೂಡ ವಿಸ್ತರಣೆ ಮಾಡಿ ಹಳ್ಳಿಗಳಲ್ಲೂ ಕೂಡ ಬಡವ್ರ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಒನ್ ಟೈಮು ಹಾಲಿನ ಬೇಕ್ರಿ, ಹಾಲಿನ ಅಂಗಡಿ ಇರ್ಬೋದು, ನಂದಿನಿ ಇರ್ಬೋದು, ಸಣ್ಣ ಪುಟ್ಟ ಟೀ ಅಂಗಡಿ ಮಾಡ್ಕೊಳ್ಳೋರು ಕೂಡ ಕರೆಂಟ್ ಸಿಗ್ತಾ ಇಲ್ಲ. ಅದನ್ನ ದಯಮಾಡಿ ಒಂದ್ಸಾರಿ ರಿಲ್ಯಾಕ್ಸ್ ಮಾಡಿ ರಾಜ್ಯದಾದ್ಯಂತ ಅದು ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಎಲ್ಲರೂ ಕೂಡ ಒಂದು ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥದ್ದನ್ನ, ಒಂದು ವಿದ್ಯುತ್ ಶಕ್ತಿ ಒಂದು ಬಾರಿ ವಾಣಿಜ್ಯ ಕಟ್ಟಡ ಕಟ್ತಕ್ಕಂಥವ್ರಿಗೆ ಹೆಚ್ಚಿಗೆ ದಂಡ ಹಾಕ್ಲಿ ಅವ್ರಿಗೆ. ಆದ್ರೆ ಬಡವರಿಗೆ ಒಂದು ಕರೆಂಟ್ ನ ಕೊಡ್ತಕ್ಕಂಥ ಮಾಡಬೇಕು. ಬೆಂಗಳೂರಲ್ಲಿ ಮಾತ್ರ ನೀರು ಕುಡಿಯೋ ನೀರಿನ ಬಡವರ ಕಂದಾಯ ಮನ್ನಾ ಮಾಡಿದ್ದಾರೆ. ಇದೇ ರೀತಿ ಮೈಸೂರು ನಗರದಲ್ಲೂ ಕೂಡ ಕುಡಿಯೋ ನೀರಿಗೆ ಯಾರಿಗೆ BPL ಕಾರ್ಡ್ ಇದೆ, ಆಶ್ರಯ ಮನೆ ಇದೆ, ಅವ್ರಿಗೂ ಕೂಡ ಕುಡಿಯೋ ನೀರಿನ ಬಿಲ್ಲು ಮನ್ನಾ ಮಾಡಬೇಕು ಅಂತೇಳಿ ಬೆಂಗಳೂರು ತರ ಮನ್ನಾ. ಸಭಾಧ್ಯಕ್ಷರೇ, ಪೇಂಟ್ರಿಗೆ ಮತ್ತು ಬಾರ್ಬೆಂಡ್ರಿಗೆ, ಗಾರೆ ಕೆಲಸದವ್ರಿಗೆ, ಹಾರ್ಡ್ವೇರ್ ಶಾಪ್ನವ್ರಿಗೆ ಯಾರಿಗೂ ವ್ಯಾಪಾರ ಇಲ್ದಿರ ಒಂದು ಹೋಟ್ಲ್ ಹತ್ರ, ಟೀ ಅಂಗಡಿ ಹತ್ರ ಸಹಕಾರದ ಜೊತೆ ಎಲ್ಲ MLAಗಳು ಸೇರಿಸಿ ಬೈಯೋದು ಶುರುವಾಗ್ಬಿಟ್ಟಿದೆ. ಉಪಮುಖ್ಯಮಂತ್ರಿ ನನ್ನ ಮನವಿ ಏನಂದ್ರೆ, ಒಂದು OCCCಗೆ ಕರೆಂಟ್ ಅನ್ನ ಕೊಟ್ಟು ಕಾರ್ಮಿಕರಿಗೆ ಉದ್ಯೋಗ ಸಿಗುವಂತದಕ್ಕೆ ಬಹಳ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ವೆರಿ ಗುಡ್. ಈಗ ಬೆಳಿಗ್ಗೆ ನಿಮ್ದು ಅಷ್ಟೇ ನಮ್ದು ಅಷ್ಟೇ ಅದೇ ಸೇಮ್ ಅಲ್ಲ, ಮೊದಲು ಮಾತಾಡುದು ಇದು ಹೇಳಿದೆ ಬೇರೆ ಇದೆಯಾ, ಇದನ್ನು ಹೇಳಿದ್ರೆ ಬಿಟ್ಟು ಬೇರೆ ಹೇಳಿಕ್ಕಿದೆ. ಒಂದೇ ಒಂದು ಸಲಹೆ ನಮ್ದು ಇದೆ, ನಮ್ದು ಸರ್ ಅಲ್ಲ ಅಧ್ಯಕ್ಷರೇ, OCCC ಬಗ್ಗೆ ಒಂದು ಸಲಹೆ ಅಷ್ಟೇ ಹೇಳಿ. ಬೆಳಗ್ಗೆ ಸಲಹೆ ಕೊಡ್ತೀನಿ ಅಷ್ಟೇ, ಒಂದೇ ಒಂದು. ಅಲ್ಲ ಇದೊಂದು ಯಾವುದು 0 ಅವರ್ ಅಂತ ಕೊಟ್ಟಿದ್ರಿ ಅವರು ಓಸಿ ಸಲಹೆ ಬೇಡ, ತೊಂದರೆ ಇಲ್ಲ. ಓಕೆ ಸುನೀಲ್ ಅಲ್ಲ ಅಧ್ಯಕ್ಷರೇ, ಇದು ತಗೊಳ್ತೀವಿ. ಈಗ ರಿಪ್ಲೈ ನಾಳೆ ಬೆಳಿಗ್ಗೆ 0 ನಾಳೆ ಬೇಕಲ್ವಾ ಕರ್ನಾಟಕ ಹೇಳ್ತೀನಿ ಬಿಡಿ. ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಮೊನ್ನೆ ಕೌನ್ಸಿಲ್ ಅಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಪಂಡಿತ್ ದೀನ್ ದಯಾಳ್ ಅವರ ಈಗ ಅದು ಕೊಟ್ಟದ್ದು, ಅದು ಕ್ವಶನ್ 0 ಅವರ್ ಯಾವಾಗ ಕೂಡ ಕ್ವಶನ್ ಅವರ್ ಆದ ಅದಕ್ಕೆ ನಾಳೆ ತಗೊಳ್ಳು. ನಾಳೆ ಕ್ವಶನ್ ಅವರ್ ಇದೆ. ಬೇಡ ಸಭಾಧ್ಯಕ್ಷರೇ, ಈಗೊಂದು ಇದೇನಾಗಿದೆ ತಗೊಳ್ಳುದು ಅಲ್ಲ ಸರ್ಕಾರ ಅಲ್ಲ, ಮಿನಿಸ್ಟರ್ ಇಲ್ಲ. ಸಭಾಧ್ಯಕ್ಷರೇ, ಸರ್ಕಾರ ಏನೋ ಒಂದು ಹೇಗೆ ಆಗ್ತದೆ ದೇಶದ ಕೆಲಸ ನಡೆಯುವ ರೀತಿಯಲ್ಲಿ ಆ ಉತ್ತರ ಅಲ್ಲ ಯಾವ್ದ್ರಿಂದ ತಗೊಳ್ಬೇಕಲ್ಲ, ಅಲ್ಲ ಯಾವ ಇದರಲ್ಲಿ ನಾವು ತಗೊಳ್ಳೋದಂತ. ಪಂಡಿತ್ ದೀನ್ ದಯಾಳ್ ಅವರ ನೀವು ಕ್ವಶನ್ ಅವರನ್ನು ಲೇವ್ ಮಾಡಿ, ನಾವು ಶೂನ್ಯತ್ವ ವೇಳೆ ತಗೋತೀವಿ. ಯಾವುದು ಕ್ವಶನ್ ಅವರನ್ನು ಲೇವ್ ಮಾಡಿ ಈಗ, ಹೌದು, ಆಮೇಲೆ ಶೂನ್ಯ ವೇಳೆ ತಗೋತೀವಿ. ಅದೇ ಅಂತ ರೂಲ್ಸ್ ಎಲ್ಲ ನಮ್ಮ ಹತ್ರನೇ ಇದೆ. ಇಲ್ಲ ಸರ್, ಕ್ವಶನ್ ಆದ್ಮೇಲೆ ಶೂನ್ಯ ವೇಳೆ ಕ್ವಶನ್ ಲೇವ್ ಮಾಡಿ ಅಲ್ಲ, ಅದೇನಿದೆ. ದಿನಾಂಕ 25/3/2026 15ನೇ ಪಟ್ಟಿಯಿಂದ ಸದನದಲ್ಲಿ ಉತ್ತರಿಸುವ 15 ಪ್ರಶ್ನೆಗಳ ಉತ್ತರಗಳನ್ನು ಹಾಗೂ ಲಿಖಿತ ಮೂಲಕ ಉತ್ತರಿಸುವ 150 ಪ್ರಶ್ನೆಗಳ ಪೈಕಿ 147 ಈಗ ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮೊನ್ನೆ ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತಾ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ವಿಚಾರದಲ್ಲಿ ಒಂದು ಕಾನ್ಫರೆನ್ಸ್ ಅನ್ನು, ಆಲ್ ಇಂಡಿಯಾ ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡುವಂಥದ್ದಾಗಿತ್ತು. ಹಾಗಾಗಿ ಅಲ್ಲಿ ಯಾರು ಕೌನ್ಸಿಲ್ನಲ್ಲಿ ಸದಸ್ಯರೊಬ್ಬರು ಪ್ರಶ್ನೆ ಮಾಡಿದ್ದಾರೆ, ಈ ರೀತಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ವಿಚಾರದಲ್ಲಿ ಕಾನ್ಫರೆನ್ಸ್ ಹೇಗೆ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ಅಂತ ಅಲ್ಲಿ ಯಾರೋ ಪ್ರಶ್ನೆ ಮಾಡಿದ್ದಕ್ಕೆ ಅದಕ್ಕೆ ಸನ್ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿರೋದು, ಇಲ್ಲಿ ಅವಕಾಶವನ್ನು ಮಾಡಿಕೊಡಲ್ಲ, ಕ್ಯಾನ್ಸಲ್ ಮಾಡ್ತೀವಿ, ಯಾವ ಕಾರಣದಲ್ಲೂ ಅವಕಾಶವನ್ನು ಮಾಡಲ್ಲ, ಇದು ವಿರುದ್ಧವಾಗಿದೆ, ಯಾವುದಾವುದೋ ಕಾರಣ ಕೊಟ್ಟವರು ಯಾವ ಕಾರಣದಲ್ಲೂ ಮಾಡ್ಲಿಕ್ಕೆ ಬಿಡಲ್ಲ ಅಂತ. ಅಲ್ಲಿ ಆಗಿರುವಂತ ತಪ್ಪೇನಿದೆ? ಪಂಡಿತ್ ದೀನ್ ದಯಾಳ್ರು ಕೊಟ್ಟಿರುವಂತ ಆರ್ಥಿಕ ಒಂದು ವ್ಯವಸ್ಥೆ ಅಥವಾ ಅವ್ರ ವ್ಯಕ್ತಿತ್ವದ ವಿಚಾರದಲ್ಲಿ ಯೂನಿವರ್ಸಿಟಿಗಳನ್ನ ಮಾಡಕ್ಕೆ ಏನ್ ತಪ್ಪಿದೆ ಅಂತ ಹೇಳ್ಬೇಕು ನಮ್ಗೆ. ಏನ್ ದೇಶದ್ರೋಹದ ಕೆಲಸನ ಅಥವಾ ದೇಶಕ್ಕೆ ವಿರುದ್ಧವಾಗಿ ಅಲ್ಲ ಅಧ್ಯಕ್ಷ, ಏನಂದ್ರೆ
ಈ ರೀತಿ ಕಾರ್ಯಕ್ರಮವನ್ನ ವಿಶ್ವವಿದ್ಯಾನಿಲಯದಲ್ಲೇ ನಾವು ಆಯೋಜನೆ ಮಾಡ್ಲಿಕ್ಕೆ ಅವಕಾಶ ಹೇಳಿದ್ರಲ್ಲ ಈಗ zero ಅವರೇ. ಚಾರ್ಜ್ ಕಟ್ಟಿ ಅಲ್ಲ ಅಲ್ಲಿ ಚಾರ್ಜ್ ಆಡಿಟೋರಿಯಂ ನಲ್ಲಿ ಚರ್ಚೆ ಯಾಕೆ? ಅಲ್ಲ ಚರ್ಚೆ ಅಂದ್ರೆ ಆಡಿಟೋರಿಯಂ ಬೇಡ. ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಅವಕಾಶ ಆಯ್ತು, ಚರ್ಚೆ ಬೇಡ. ಬೇಗ ಮಾತಾಡು. ಚರ್ಚೆ ಏನಿದೆ 0 ಅವರ್ ಇಂಚ? ನಾಳೆಯಿಂದ 3 ದಿನದ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಓಕೆ. ಪ್ರಜ್ಞಾ ಪ್ರವಾಹದ ಹೆಸರಿನಲ್ಲಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಸಂಶೋಧನಾ ಪ್ರತಿಷ್ಠಾಪನದ ಸಹಯೋಗದೊಂದಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ನಡೀತಾ ಇದೆ. ಪರಂ ಪೂಜ್ಯ ಸ್ವಾಮೀಜಿಗಳು ಮತ್ತು ರಾಜ್ಯಪಾಲರು, ಸೆಂಟ್ರಲ್ ಮಿನಿಸ್ಟರ್ ಎಲ್ಲರೂ ಕೂಡ ಬರ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಯೂನಿವರ್ಸಿಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಪೂರ್ವ ಅನುಮತಿಯನ್ನು ತೆಗೆದುಕೊಂಡು 5 ಲಕ್ಷ ರೂಪಾಯಿ ಹಣ ಕಟ್ಟಿದ್ದಾರೆ. ಈಗ ಇದು ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿದೆ ಅಂತೇಳಿ ಯಾವ ಹಿನ್ನೆಲೆಯಲ್ಲಿ ಸರ್ಕಾರ ಇದರ ಅನುಮತಿಯನ್ನು ರದ್ದು ಮಾಡಿದೆ? ಯಾವ ಕಾರಣಕ್ಕೂ ಇದನ್ನು ಸರ್ಕಾರ ರದ್ದು ಮಾಡಬಾರದು. ತಕ್ಷಣ ಈ ರೀತಿ ವಿಶ್ವವಿದ್ಯಾಲಯಗಳಲ್ಲಿ 100 ಕಾರ್ಯಕ್ರಮಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗಿದೆ. ಹಾಗಾಗಿ ಆ ಸರ್ಕಾರ ಅದನ್ನು ಮರುಪರಿಶೀಲನೆ ಮಾಡಿ ಅನುಮತಿ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಪ್ರತಿಪಕ್ಷ ನಾಯಕರು ಇಬ್ರು ಹೇಳಿದ್ದಾರೆ ಮಾತು. ಯೂನಿವರ್ಸಿಟಿಯಲ್ಲಾಗಿರುವಂತಹ ಒಂದು ಈಗ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ, ಇದು ಪ್ರೈವೇಟ್ ಫಂಕ್ಷನ್ ಇದು NGO ಮಾಡ್ತಾ ಇರೋದು. ಈಗ ಯಾವುದೋ ಯೂನಿವರ್ಸಿಟಿ ಹಾಲ್ ಇದ್ರೆ ದುಡ್ಡು ಕೊಟ್ಟಿದ್ದಾರೆ, 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. ಮತ್ತೆ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾರೆ, ಅದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮ. ಭಾಗವಹಿಸ್ತಾ ಇರೋರು ಯಾರು? ಅಧ್ಯಕ್ಷರೇ ಭಾಗವಹಿಸ್ತಾರೆ ನೀವು. ಇವಾಗ ನೀವು ಅಧ್ಯಕ್ಷರು, ಇಲ್ಲಿ ನೀವು ಭಾಗವಹಿಸುವ ಕಾರ್ಯಕ್ರಮಕ್ಕೆ ಸರ್ಕಾರ ರದ್ದು ಮಾಡಕ್ಕೆ ಏನು ಅಧಿಕಾರ ಇದೆ? ಗವರ್ನರ್ ಅದಕ್ಕೆ ಎಲ್ಲ ಯೂನಿವರ್ಸಿಟಿಗೂ ಅವರೇ ಚಾನ್ಸಲರ್, ಸರ್ಕಾರದ ಮಂತ್ರಿ ವೈಸ್ ಚಾನ್ಸಲರ್. ಅದಕ್ಕೆ ಚಾನ್ಸಲರ್ ಇರುವಾಗ ವೈಸ್ ಚಾನ್ಸಲರ್ ಕತೆ ಏನು? ಅವ್ರದ್ದು ಏನ್ ಬರ್ತದೆ ಪಾತ್ರ? ಇದರಲ್ಲಿ ಏನು ಬರಂಗಿಲ್ಲ. ಗವರ್ನರ್ ಹೋಗ್ತಾ ಇದ್ದಾರೆ, ಶಿವರಾತ್ರಿ ಸ್ವಾಮೀಜಿಗಳು ಹೋಗ್ತಾ ಇದ್ದಾರೆ, ಕೇಂದ್ರದ ಮಂತ್ರಿ ಹೋಗ್ತಾ ಇದ್ದಾರೆ, ಅದಕ್ಕೆ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಹೋಗ್ತಾ ಇದ್ದಾರೆ. ಇವರು 3 ಜನ ಹೋಗ್ತಾ ಇರುವಂತ ಕಾರ್ಯ ಎಲ್ಲರೂ. ಅದೇನು ಭಯೋತ್ಪಾದನಾ ಚಟುವಟಿಕೆನಾ ಇದು? ಏನೂ ಇಲ್ಲ. ದೀನ್ ದಯಾಳ್ ಉಪಾಧ್ಯಾಯರ ಹೆಸರಲ್ಲಿ ಮಾಡ್ತಾ ಇರೋದು. ಏನಂತ ತಪ್ಪಿದ್ರೆ, ಈಗ ರಾಜ್ಯಪಾಲರು ಹೋಗೋ ಒಂದು ಕಾರ್ಯಕ್ರಮನೇ ನೀವು ರದ್ದು ಮಾಡ್ತೀರಾ ಅಂದ್ರೆ, ನಿಮ್ಮನ್ನೆಲ್ಲ ನಾಮಿನೇಟ್ ಮಾಡಿರೋರು ರಾಜ್ಯಪಾಲರೇ, ಅವ್ರ ಹೆಸರಲ್ಲೇ ಆದೇಶ ಹೊರಡಿಸೋದು ನಾವೆಲ್ಲಾನು ಕೂಡ. ಅವ್ರ ವಿರುದ್ಧವಾಗಿ ಒಂದು ಆದೇಶ ನೀವು ಹೊರಡಿಸಿದ್ದೀರಾ, ನಾನು ಕೊಟ್ಟಿದ್ದೀನಿ ಸ್ಪೀಕರ್ ಅವ್ರಿಗೆ. ಅವ್ರ ವಿರುದ್ಧವಾಗಿ ಒಂದು ಆದೇಶ, ಗವರ್ನರ್ ವಿರುದ್ಧವಾಗಿ ಆದೇಶ ಹೊರಡಿಸಿದ್ದೀರಲ್ಲ, ಸರಿನಾ? ನಾಳೆ ನಿಮ್ಮ ಬಿಲ್ಗಳು ಬರ್ತದೆ, ಬೇಕಾದಷ್ಟು ಎಜುಕೇಶನ್ ಬಿಲ್ ಎಲ್ಲ ಬರ್ತದೆ. ಆಮೇಲೆ ಅದು ಪ್ರಶ್ನೆ. ಈ ತರ ನೀವು ದುಂಡಾವರ್ತಿ ಮಾಡೋ ಅಂಥದ್ದು ಒಳ್ಳೇದಲ್ಲ, ಇದು ಒಳ್ಳೆ ಸಂಪ್ರದಾಯ ಅಲ್ಲ. ಈಗ ನೀವು ನಾಳೆ ಮಾಡ್ಬೋದು, ಯಾವುದೋ ಒಂದು ಕಾನ್ಫರೆನ್ಸ್, ರಾಜೀವ್ ಗಾಂಧಿ ಕಾನ್ಫರೆನ್ಸ್ ಮಾಡ್ಬೋದು, ಇಂದಿರಾ ಗಾಂಧಿ ಇದು ಮಾಡ್ಬೋದು. ಅದು ನಿಮ್ಮ ಐಡಿಯಾಲಜಿ, ಅದು ನಿಮ್ಮ ಐಡಿಯಾಲಜಿ. ಹಾಗನ್ಬಿಟ್ಟು ನೀವು ಯಾವುದೋ ಬ್ಯಾನ್ಡ್ ಸಂಸ್ಥೆ ಇದ್ರೆ ಪರವಾಗಿಲ್ಲ. ದೀನ್ ದಯಾಳ್ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ತಂದಿದೆ. ದೀನ್ ದಯಾಳ್ ರೂಪಾಯಿದರ ಹೆಸರಲ್ಲಿ ಕೇಂದ್ರ ಸರ್ಕಾರ ಬಹಳಷ್ಟು ಯೋಜನೆ ತಂದಿದೆ. ಅಲ್ಲೇನಾದ್ರೂ ತಪ್ಪಾದ್ರೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅಲ್ಲಿ ಮಾತಾಡೋದೇನೋ ತಪ್ಪಾದ್ರೆ ಮಾಡಕ್ ನಿಮ್ಗೆ ರೈಟ್ಸ್ ಇದೆ. ಈಗ ಸರ್ಕಾರ ಹೇಳ್ತೇವೆ ನೋಡುವ. ಅದಕ್ಕೆ DK ಶಿವಕುಮಾರ್ ಅವರು ಇದಾರೆ, ಉತ್ತರ ಕೊಡ್ಬೇಕು, ಇದಕ್ಕೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ಫಂಕ್ಷನ್ 3 ದಿನ ನಡೀತದೆ, ಅಂತಾರಾಷ್ಟ್ರೀಯ ಮೆಸೇಜ್ ಪರ್ಮಿಷನ್ ಕ್ಯಾನ್ಸಲ್ ಮಾಡ್ಯಾರ. ದೀನ್ ದಯಾಳ್ ಜಿ ಅವರ ಬಗ್ಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸೆಷನ್ ನಲ್ಲಿ ಅವ್ರ ಬಗ್ಗೆ ಅವ್ರ ಸದಸ್ಯರು ಅಲ್ಲದೆ ಹೋದ್ರು ಕೂಡ ಅವ್ರ ಬಗ್ಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡಿದಂತ ಸಂಗತಿ ಮಾತಾಡಿ 0 ಅವರೆಲ್ಲ ನೀವು ಮಾತಾಡ್ಬೇಕಾದ್ರೆ ಮಾತಾಡಾಗ್ತದ? ಅಧ್ಯಕ್ಷ ಅವರೆಲ್ಲ ವಿಚಾರ ಹೇಳಿದ್ದಾರೆ. ಈ ರೀತಿ ಈ ತರದ ವ್ಯಕ್ತಿತ್ವ ಇರೋರ ಬಗ್ಗೆ ನಾವಲ್ಲಿ ಹೇಳ್ತಾ ಇರೋದು. ಆಯ್ತು, ನಾಳೆ ಸರ್ಕಾರ ನಾಳೆ ಉತ್ತರ ಕೊಡ್ತದೆ. ಶ್ರೀವಾಸ್ತವ್ ಆಯ್ತಪ್ಪ, ಶ್ರೀವ ನೋಡಿ ಒಂದೇ ನಿಮಿಷ ಅಣ್ಣ ಆಯ್ತಪ್ಪ. ಲೋಕಸಭೆ ಒಳಗಡೆ ಸರ್, ಪ್ಲೀಸ್ ಲೋಕಸಭೆ ಒಳಗಡೆ ಯಾವುದೇ ಲೋಕಸಭಾ ಸದಸ್ಯ ಅಲ್ಲದೆ ಇದ್ದಂತ ಒಬ್ಬ ವ್ಯಕ್ತಿಗೆ ಈ ರೀತಿ ದೊಡ್ಡ ವ್ಯಕ್ತಿತ್ವ ಈಗ ಎಜುಕೇಶನ್ ಮಿನಿಸ್ಟರ್ ಇಲ್ಲಿದ್ರು. ಈಗ ಅಶ್ವಥ್ ನಾರಾಯಣ, ಅಶೋಕು, ಸುನೀಲ್ ಎಲ್ಲ ಪ್ರಸ್ತಾವನೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ನಮ್ಗೇನು ಅಂತ ಗೊತ್ತಿಲ್ಲ ಇದು ವಿಚಾರ. ನಾಳೆ ಬೆಳಗ್ಗೆ ಅವ್ರಿಗೆ ರಿಪ್ಲೈ ಮಾಡಕ್ಕೆ ಅಧ್ಯಕ್ಷರೇ, ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರೇ, ಶಾಸಕರ ಹಕ್ಕು ಚ್ಯುತಿಯಾಗಿದೆ, ಅಧಿಕಾರ ದುರುಪಯೋಗ ಆಗಿದೆ. ನಾಳೆ ಅವರು ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನೋಡಿ, ನನ್ನ ಕ್ಷೇತ್ರದಲ್ಲಿ
ಒಂದು ಊಟಗಳಿ ನಗರಸಭೆ ಇದೆ ಅಧ್ಯಕ್ಷರೇ, ಅಲ್ಲಿ ಸಂಬಂಧಪಡದೆ ಇರ್ತಕ್ಕಂಥ ಸಂಬಂಧನೆ ಪಡೆದೇ ಇರ್ತಕ್ಕಂಥ ವ್ಯಕ್ತಿಗಳು, ಮುನ್ರಾಜು ಅವರ ಒಂದೇ ನಿಮಿಷ, ಸಂಬಂಧನೆ ಪಡೆದೇ ಇರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿರ್ತಕ್ಕಂಥ ಕಮಿಷನರ್ ಚಂದ್ರಶೇಖರ್ ಅಂತೇಳಿ, AW ಮಧು ಅಂತೇಳಿ, ಹರ್ಷ ಅಂತೇಳಿ, ದಿಲೀಪ್ ಅಂತೇಳಿ ಎಲ್ಲ ಅಧಿಕಾರಿಗಳನ್ನು ನಾನು ವಿಧಾನಸಭೆಯಲ್ಲಿ ಇರುವಾಗ ಅಲ್ಲಿ ಕರ್ಕೊಂಡೋಗಿ ಕಾಮಗಾರಿ ಟೆಂಡರ್ ಕರೆಸಿದ್ದೀನಿ, ಅವ್ರಿಗೆ ಆಗಿದೆ ಕೆಲಸ ಶುರು ಮಾಡಬೇಕು, ಬೀದಿ ಬೀದಿ ಕರ್ಕೊಂಡೋಗಿ ನಾನು ಮಾಡಿಸಿದ್ದೀನಿ, ಕೆಲಸ ಕಾಮಗಾರಿ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ಶಾಸಕರ ಹಕ್ಕನ್ನು ದುರುಪಯೋಗ ಮಾಡಿರ್ತಕ್ಕಂಥ, ಅಪಮಾನ ಮಾಡಿರ್ತಕ್ಕಂಥದ್ದು, ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಅಧ್ಯಕ್ಷರೇ. ಆ ಅಧಿಕಾರಿಗಳನ್ನ ಕರೆದು ಈಗಲೇ ಎಲ್ಲ ಶಾಸಕರು 224 ಜನ ಇದ್ದೀವಿ, ಶಾಸಕರೇ ಇಲ್ಲದೆ ಈ ರೀತಿ ಮಾಡಿದ್ರೆ ಶಾಸಕರ ಘನತೆಗೆ ಗೌರವಕ್ಕೆ ಏನ್ ನೀವು ರಕ್ಷಣೆ ಬರಬೇಕು ಅಧ್ಯಕ್ಷರೇ. ಅವ್ರನ್ನ ಕರೆಸ್ಬೇಕು ಈಗಲೇ. ಚಂದ್ರಶೇಖರ್ ಅಂತ ಕಮಿಷನರು, AW ಮಧು, ಹರ್ಷ, ಎಲ್ಲಾ ಅಧಿಕಾರಿಗಳನ್ನು ಕೂಡ ಕರ್ಕೊಂಡೋಗಿ ಅವ್ರನ್ನ 2 ದಿನಗಳ ಕಾಲ ಬೀದಿ ಬೀದಿಗೆ ಹೋಗಿ ನಗರಸಭೆಯಲ್ಲಿ ಕಾಮಗಾರಿನ ನಾನು ಮಾಡಿದ್ದೀನಿ ನೋಡಿ, ಮಾಡೋ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಈ ರೀತಿ ಆದ್ರೆ ಶಾಸಕರ ಘನತೆಗೆ ಗೌರವಕ್ಕೆ ಅಗೌರವ ಮಾಡಿದ್ದಾರೆ. ಅವ್ರಿಗೆ ಈಗಲೇ ಕ್ರಮ ಕೈಗೊಳ್ಳಬೇಕು, ತಾವು ಸದನದಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಅಧ್ಯಕ್ಷ. ಚರ್ಚೆ ಮಾಡಿದ್ರೆ ಚರ್ಚೆ ನೀವು ನಿನ್ನೆ ರಾತ್ರಿನೂ ಕೂಡ ಇದೇ ವಿಷಯ ಒಂದು ಚರ್ಚೆ ಆಯ್ತು. ಶಾಸಕರಿಗೆ ಗೌರವ ಕೊಡಲಿಕ್ಕೆ ಇವತ್ತಿನ ಅಧಿಕಾರಿಗಳು ಹಿಂದೆ ಮುಂದೆ ನೋಡ್ತಾರೆ, ಶಿಷ್ಟಾಚಾರದ ಉಲ್ಲಂಘನೆ ಪದೇ ಪದೇ ಆಗ್ತಾ ಇದೆ ಅಂತಂದ್ರೆ, ಈಗ ಅವ್ರು ಮೈಸೂರು ಕ್ಷೇತ್ರದ ಹೇಳಿದ್ರು, ಯಾವುದೋ ಅನುದಾನನ ಇನ್ಯಾರೋ ಒಬ್ಬ ಥರ್ಡ್ ಪಾರ್ಟಿ ಅಧಿಕಾರಿಗಳನ್ನ ಕರ್ಕೊಂಡು, ಅವನೊಬ್ಬನೇ ಅವ್ರ ಪಾರ್ಟಿ ವರ್ಕರ್ ಕರ್ಕೊಂಡು ಹೋಗೋದು ಬೇರೆ, ಅಧಿಕಾರಿಗಳನ್ನ ಕರ್ಕೊಂಡೋಗಿ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಶಾಸಕ ಹೆಂಗ್ ಕೆಲಸ ಮಾಡಕ್ಕಾಗತ್ತೆ? ದಯಮಾಡಿದಕ್ಕೆ ಉಪಮುಖ್ಯಮಂತ್ರಿ ನನ್ನೇನೋ ಒಂದು ಸುದೀರ್ಘ ಚರ್ಚೆ ಆಯ್ತು ಇದ್ರ ಬಗ್ಗೆ, ಯಾವುದೋ ಒಂದು ಆದೇಶನ 2 ಜನ MLA ಅಂತ, ಈಗ ಒಂದೊಂದೇ MLA ಹೇಳಕ್ ಶುರು ಆಗಿದೆ, ನಮ್ಮ ಕ್ಷೇತ್ರದಲ್ಲಿ ಹಂಗೆ ಆಗಿದೆ, ನಮ್ಮ ಕ್ಷೇತ್ರದಲ್ಲಿ ಹಂಗೆ ಆಗಿದೆ. ದಯಮಾಡಿ ಶಾಸಕರ ಗೌರವಕ್ಕೆ ಒಂದು ರಕ್ಷಣೆ ಕೊಡಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ರಾಜಕಾರಣ ಮಾಡೋದು ಬೇಡ, ಯಾರು ಮಾಡೋದು ಬೇಡ. ಇದಕ್ಕೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಅಧಿಕಾರಿಗಳು ಅದ್ಮೀರಿದ ವರ್ತನೆ ಆಗುತ್ತೆ, ತಲೆ ಮೇಲೆ ಕುತ್ಕೋತಾರೆ. ದಯಮಾಡಿ ಶಾಸಕರ ಗೌರವಕ್ಕೆ ಧಕ್ಕೆ ಆದಂತೆ ನೀವು ಪೀಠದಿಂದ ಹೇಳಬೇಕು, ಸರ್ಕಾರನ ಉತ್ತರ ಕೊಡಬೇಕು. ಆಯ್ತು ಈಗಾಗಲೇ ಒಂದು ನಿಮಿಷ, ಈಗಾಗಲೇ ತಾವು ಕೂಡ ಕಳೆದ ಒಂದು ಚರ್ಚೆ ಸಂದರ್ಭದಲ್ಲಿ ತಾವು ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ರು, ಕ್ಲಿಯರ್ ಆಗಿ ಅಂದ್ರೆ ಶಾಸಕರಿಗೆ ಅವಮಾನ ಆಗಬಾರ್ದು ಅನ್ನೋದೆಲ್ಲ ಕೊಟ್ಟಿದ್ರು. ಬೆಳಗ್ಗೆನೂ ನನ್ನ ಹತ್ರ GT ದೇವೇಗೌಡರು ಬಂದಿದ್ರು, ಈ ತರ ಆಗಿದೆ ಅಣ್ಣ ಅಂತ ಹೇಳ್ಬಿಟ್ಟು. ಈ ತರದ ಆಗ್ತಾ ಇದ್ರೆ ಪದೇ ಪದೇ ಅದರ ಅಧಿಕಾರಿಗಳು ಒಂಥರ ಅವ್ರ ಇಚ್ಛೆ ಏನೇನಿದೆಯೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ, ಅಧಿಕಾರಿಗಳೇನ್ ಕಮಿಷನ್ ವಸೂಲಿಗೆ ಬಂದವ್ರೆ ಇವರೆಲ್ಲ. ಇವೆಲ್ಲ ಸರಿ ಇರಲ್ಲ ಅಧ್ಯಕ್ಷರೇ, ಅದನ್ನ ಸರಿಪಡಿಸಿ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತೀನಿ ನಾನು. ಅದೇ ಇದೇನಾಗಿದೆ ಅಂತ ಹೇಳಿದ್ರೆ ಇದೆಲ್ಲ ಅಧ್ಯಕ್ಷತೆ ವಿಚಾರ ಅವರೆಲ್ಲ ಪ್ರಸ್ತಾವನೆ ಮಾಡಿದ್ರು. ಐ ಥಿಂಕ್ ಅಧಿಕಾರಿಗಳು ಅಲ್ಲ ಮುಖ್ಯ ಒಂದು ನಿಮಿಷ, ಕಾಮಗಾರಿ ಯಾರೋ ಹೋಗಿ ಉದ್ಘಾಟನೆ ಅಲ್ಲ ಕಾಮಗಾರಿ ಅಲ್ಲ ಸರ್, ಒಬ್ಬ ಕಾರ್ಯಕರ್ತ ಅಥವಾ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಅಧಿಕಾರಿಗಳನ್ನ ಕರ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ. ಆಗ್ತಿರುವಂತ ಕಾಮಗಾರಿಗಳು ಇವನ್ನೆಲ್ಲ ಇನ್ಸ್ಪೆಕ್ಷನ್, ಆಡಳಿತ ವೈಖರಿ ಈ ರೀತಿ ಇದ್ರೆ ಹೇಗೆ ಒಬ್ಬ ಚುನಾಯಿತ ಪ್ರತಿನಿಧಿ ಕೆಲಸ ಮಾಡ್ಲಿಕ್ಕಾಗತ್ತೆ? ಹಾಗಾಗಿ ಮುಖ್ಯವಾಗಿ ಹಕ್ಕುಚ್ಯುತಿ ಜೊತೆನಲ್ಲೇ ಅಧಿಕಾರಿಗಳನ್ನ ಬಳಸ್ಕೊಂಡು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ವ್ಯವಸ್ಥೆನಲ್ಲಿ ಅವಕಾಶ ಮಾಡಿಕೊಡಕ್ಕಾಗತ್ತಾ? ಸೊ ಹಾಗಾಗಿ ತಕ್ಷಣ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನಾರ ಶಿಕ್ಷೆ ಕೊಡುವಂಥದ್ದು, ಅವ್ರಿಗೆ ಸಸ್ಪೆಂಡ್ ಮಾಡುವಂಥದ್ದು, ಏನಾರ ಕ್ರಮ ವಹಿಸುವಂಥದ್ದು, ಹಕ್ಕುಚ್ಯುತಿಗಿಂತ ಹೆಚ್ಚಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಉಪಮುಖ್ಯಮಂತ್ರಿಗಳೇ, ಇದು ದೊಡ್ಡದಾಗಿ 2 ದಿನಗಳ ಕಾಲ ನಾವು ಅಸೆಂಬ್ಲಿ ಅಧಿವೇಶನದಲ್ಲಿ ಭಾಗವಹಿಸಿರುವಾಗ ಎಲ್ಲ ಅಧಿಕಾರಿಗಳನ್ನು ಕೂಡ ಜೊತೆಲಿ ಕರ್ಕೊಂಡೋಗಿ ಈ ಕಾಮಗಾರಿಗಳಿಗೆ ನಾನು ಮಾಡಿಸಿದೆ, ಅದು ನಗರಸಭೆಯ ಅನುದಾನ, ಅಲ್ಲಿಂದ ನಾವೇ ಜಿಲ್ಲಾಧಿಕಾರಿಗಳು ಚೇರ್ಮನ್, ಅದಕ್ಕೆ ಈ ರೀತಿ ಕರ್ಕೊಂಡೋಗಿ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅಪಮಾನ, ಅಗೌರವ ನಿನ್ನೆಯಿಂದ ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದಕ್ಕೇನು ಕ್ರಮ ಕೈಗೊಳ್ತೀರಿ ಅಂತೇಳಿ ದಯಮಾಡಿ. ತಾವು ಸದಸ್ಯ ಹೇಳಿದ್ದೀರಿ. ಈಗ ವಿಚಾರ ನಿನ್ನೆ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಇದು ಎಲ್ಲರೂ ಕೂಡ ಅನುಭವಿಸುವಂಥ ಪರಿಸ್ಥಿತಿ. ತಾವು ಈ ಕಡೆ ಇದ್ದಾಗ ಈ ಕಡೆ ಇದ್ದವರೆಲ್ಲರೂ ಕೂಡ ಅದನ್ನು ಅನುಭವಿಸಿದ್ದಾರೆ, ಇನ್ಕ್ಲೂಡಿಂಗ್ ನಾವು ನಮ್ಮನ್ನು ಕೂಡ ಸೇರಿಸಿಕೊಂಡು ಅದನ್ನು ಒಂದಕ್ಕೊಂದು ಹೇಳಲಿಕ್ಕೆ ಹೋಗಲಿ. ಒಬ್ಬೊಬ್ಬರ ಕತೆ ಕೇಳಿದ್ರೆ ಒಂದೊಂದು ರೀತಿ ಕತೆ ಇರ್ತದೆ, ಏನೆಲ್ಲರೂ ತೊಂದರೆ ಆಗಿದೆ ಅಂತ ಹೇಳಿ ಪ್ರತಿಪಕ್ಷ ಇದ್ದಾಗ. ಅದು ಈ ರೀತಿ ಅದನ್ನು ಹಾಕಿ ಪ್ರತಿ ಹೋದರೆ ಅಂತ ಎಲ್ಲ ಶಾಸಕ ಗೌರವ ಕೂಡ ಹೋಗ್ತದೆ, ಒಂದು ಅದಕ್ಕೆ ವ್ಯಾಲ್ಯೂ ಕೂಡ ಇರುವುದಿಲ್ಲ. ಇದಕ್ಕೆ ಎರಡು ಕೂಡ ಆಡಳಿತ ಪಕ್ಷ ಮತ್ತು ಒಕ್ಕಲು ಸೇರಿ ಇದಕ್ಕೊಂದು SOP ಮಾಡೋದು ಬೆಟರ್. ಒಂದು ಯಾವ ರೀತಿ ಈ ರೀತಿ ಮಾಡಬೇಕು ಮತ್ತು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸರ್ಕಾರ ರೀತಿ ಒಂದು ಮಾಡೋದು ಒಳ್ಳೆದಂತ ಕಾಣ್ತದೆ. ಇಲ್ಲ ಪ್ರತಿ ಸಲ ಇವರಿಗೆ ಅವಮಾನ ಆಗೋದು, ಇಲ್ಲಿ ಪ್ರಶ್ನೆ ಎತ್ತೋದು, ಅಲ್ಲಿ ಅಧಿಕಾರಿಗಳು ಒಟ್ಟರೆ ಕನ್ಫ್ಯೂಸ್ ಆಗಿದ್ದಾರೆ. ಅಲ್ಟಿಮೇಟ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ ಅಧಿಕಾರಿಗಳೇ ಏನು ಮಾಡೋದಂತ ಗೊತ್ತಾಗೋದಿಲ್ಲ ಇದರಲ್ಲಿ. ಅದಕ್ಕೆ ಇದೆಲ್ಲ ಕೂಡ
ಸೇರಿಸಿಕೊಂಡು ಅವರಿಗೆ ಎಲ್ಲ ಶಾಸಕ ಗೌರವ ಬರುವ ರೀತಿಯಲ್ಲಿ ಭವಿಷ್ಯದಲ್ಲಿ ಈ ತೊಂದರೆ ಆಗುತ್ತೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಮಾಡೋದು ಬೆಟರ್ ಅಂತ ನನಗೆ ಪ್ರೊಸೀಜರ್ ಮಾಡೋದು ಕಾಣ್ತದೆ. ಅದಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಬೇಕು. ಒಂದು ಬಾರಿ ಶಿಕ್ಷಕ ಮಾಡಿ ಅಧ್ಯಕ್ಷರೇ, ಒಂದ್ ಬಾರಿ ಫಸ್ಟ್ ಟೈಮ್ ಶಿಕ್ಷಕ ಮಾಡಿ ಅವ್ರಿಗೆ. ಹೇಳಿದ್ರಲ್ಲ, ಎಲ್ಲರೂ ಪಾಠ ಕಲಿತಾರೆ ಅಧ್ಯಕ್ಷರೇ. ಓಕೆ, ಇದು ಮಾಡಿ ದೊಡ್ಡ ಲಿಖಿತ ಮೂಲಕ ವಿಡಿಯೋ ಆಗಿದೆ, ಫೋಟೋಸ್ ಇದೆ. ಒಂದ್ ಸೆಕೆಂಡ್, ಆಯ್ತು ಹೇಳಿದಿರಿ, ಇದು ಆಯ್ತಲ್ಲ. ಸಭಾಧ್ಯಕ್ಷರೇ, ಈ ಮನೆಗಳಿಗೆ ಕರೆಂಟ್ ಕೊಡೋದ್ರ ಬಗ್ಗೆ ಏನಾಗಿದೆ ಅಂದ್ರೆ, ಮನೆಗಳು ಕಟ್ಟಿರೋಂಥವ್ರು ಯಾರು ಇಲ್ಲಿ ಬಹಳ ದೊಡ್ಡವ್ರು ಯಾರು ಇರಲ್ಲ ಸಭಾಧ್ಯಕ್ಷರೇ. ಅಪಾರ್ಟ್ಮೆಂಟ್ಸ್ ಗಳಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಅಲ್ಲ, ಹೊಸತ್ ಏನಾದಿದ್ರೆ ಹೇಳಿ, ಹೇಳಿದ್ದಾರೆ. ಈಗ ಯಾವ ರಾಜ್ಯಗಳಲ್ಲೂ ಈ ತರ ಕರೆಂಟ್ ಕಟ್ ಮಾಡಿರೋದು ಎಲ್ಲೂ ಇಲ್ಲ. ಆಯ್ತು ಹೇಳಿದ್ದಾರೆ, ಎಲ್ಲ ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಮನೆಗಳು ಕಟ್ಟಿದ್ದಾರೆ, ಕರೆಂಟ್ ತಗೊಂತಾ ಇದ್ದಾರೆ. ಬೇರೆ ಹೊಸತಿದೆ ಇಲ್ಲಿ ಒಂದೇ ಕಡೆ ಹಿಂಗಾಗಿರೋದು. ಆಯ್ತು, ನಮ್ಮ ರಾಜ್ಯದಲ್ಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ತೋರಿಸ್ತಾ ಇರೋದು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಈಗ 15% ಏನೋ ಎಕ್ಸ್ಟ್ರಾ ಕಟ್ಟಿರೋದಕ್ಕೆ ರೆಗ್ಯುಲೈಸ್ ಮಾಡ್ತಾವ್ರೆ. ಅದ್ ಏನೋ ಒಂದು ಅಫಿಡೇವಿಟ್ ತಗೊಂಡು ಏನೋ ಒಂದು ಮಾಡಿ ರೆಗ್ಯುಲೈಸ್ ಮಾಡಿ ಕರೆಂಟ್ ಕೊಡಿ. ಆ ಮನೆಯಲ್ಲಿ ದೀಪ ಉರಿಲಿ. ಅವ್ರು ಬಡವರು ಸಾಲ ಮಾಡ್ಕೊಂಡಿದ್ದಾರೆ, ಕರೆಂಟ್ ಇಲ್ಲದೆ ಬಹಳ ಜನ ಸಾಯ್ತಾ ಇದ್ದಾರೆ. ಈಗ ನಂಗೆ ಸ್ವಲ್ಪ ಮಾತಾಡಲಿಕ್ಕೆ ಬಿಡಿ. ದಿನಾಂಕ 25/3/2026 30 ಗಮನ ಸೆಳೆದ ಸೂಚನೆ ಪೈಕಿ 24 ಉತ್ತರಗಳನ್ನು ಸದನ ಮಂಡಿಸುತ್ತಿದ್ದೇನೆ. ಈಗ ಸದನವನ್ನು ನಮ್ಮದೊಂದು ಅಧ್ಯಕ್ಷರೇ ಅಲ್ಲ, ಈಗ ಅಧ್ಯಕ್ಷರೇ ಒಂದು 69 ನಮ್ದು ಇದೆ. 3 ದಿವಸದ ಕಾಯ್ತಾನೆ. ಹೆಂಗೂ ಉಪಮುಖ್ಯಮಂತ್ರಿಗಳಿದ್ದಾರೆ. ಈಗ ಸದನ 2 ಮಿನಿಟ್ಸ್ ಮುಗಿಸ್ಬಿಡ್ತೀವಿ. ಯಾವುದು ನಂದೊಂದು 69 ಇದೆ, ಬರೀ 2 ಮಿನಿಟ್. ಅಲ್ಲ, ಯಾರು ಇರ್ತಾರೆ, ಎಲ್ಲ ಹೋಗ್ತಾರಲ್ಲ. ಉಪಮುಖ್ಯಮಂತ್ರಿಗಳು ಇರೋದ್ರಿಂದ 2 ಮಿನಿಟ್ ಮುಗಿಸ್ಬಿಡ್ತೀನಿ. ಈಗ ನಾನು ಇರ್ತಾರೆ. ಈಗ ಇಬ್ಬರಿಗೂ ಕೂಡ ಹೋಗ್ಲಿ, CLP ಹೋಗ್ಲಿಕ್ಕಿದೆ. ಈಗ ಸದನ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭಿಸಲಾಗುವುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.